ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ಬಾಯಿಯ ಮಾತು ಎನ್ನುವ ಶೀರ್ಷಿಕೆಯಲ್ಲಿ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯಾಕೋಬ 3ನೇ ಅಧ್ಯಾಯ 2ನೇ ವಚನ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ವಿಶೇಷ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾಲಿಗೆಯ ಒಂದು ವಿಚಾರವನ್ನು ಬಹು ವಿಶೇಷವಾಗಿ ದೇವರು ಯಾಕೋಬನ ಪತ್ರಿಕೆಯಲ್ಲಿ ಯಾಕೋಬನ ಮುಖಾಂತರ ಬರೆಸಿಟ್ಟಿದ್ದಾನೆ. ಒಂದು ವೇಳೆ ಈ ವಾಕ್ಯಗಳನ್ನ ಗಂಭೀರವಾಗಿ ಗಮನಿಸಿದಾದರೆ, ಭಕ್ತನಾದ ಯಾಕೋಬನು ಆತನು ತನ್ನ ಬಾಯನ್ನು ಹೇಗೆ ಕಾದುಕೊಳ್ಳಬೇಕೆನ್ನುವುದರ ವಿಚಾರದಲ್ಲಿ ಬಹಳ ಸೂಕ್ಷ್ಮವಾಗಿ ದೇವರಾತ್ಮನೊಂದಿಗೆ ನಡೆದುಕೊಂಡಿರಬೇಕು. ನಾಲಿಗೆಯಿಂದ ಉಂಟಾಗುವ ಪರಿಣಾಮಗಳನ್ನು ಆತನು ತನ್ನ ಪತ್ರಿಕೆ 3ನೇ ಅಧ್ಯಾಯದ ಮೊದಲಿನ 12 ವಚನಗಳಲ್ಲಿ ಆತನು ಬಹು ವಿಶೇಷವಾಗಿ ಬರೀತಾನೆ. ಇದೊಂದು ಪ್ರಸಿದ್ಧವಾದ ವಾಕ್ಯದ ಭಾಗ. ಇಲ್ಲಿ ನಾವು ಇದನ್ನು ಓದಿದ ವಾಕ್ಯದ ಭಾಗಕ್ಕೆ ಬರುವಾಗ 2ನೇ ವಚನದಲ್ಲಿ ಆತನು ಒಂದು 3 ವಿಧದಲ್ಲಿ ಅಥವಾ ಹಲವು ವಿಧದಲ್ಲಿ ಮಾತನಾಡ್ತಾನೆ. ಮೊದಲು ಆತನು ಹೇಳುವಂಥ ವಿಷಯ, ನಾವೆಲ್ಲರನ್ನ ಸಂಬೋಧಿಸಿ ಆತನು ಹೇಳ್ತಿದ್ದಾನೆ, ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಅದಕ್ಕೆ ಮೊದಲು ಆತನು ಹೇಳ್ತಾನೆ, ಬೋಧನೆ ಮಾಡುವವರ ವಿಚಾರದಲ್ಲಿ ಆತನು ಎಚ್ಚರಿಸಿ ಆತನು ಹೇಳ್ತಾನೆ, ಬಹುಮಂದಿ ಬೋಧಕರಾಗಬೇಡ್ರಿ ಅಂತ ಹೇಳ್ತಾನೆ. ಕಾರಣ, ಬೋಧನೆ ಮಾಡುವಂಥ ನಮಗೆ ಕಠಿಣ ತೀರ್ಪಾಗ್ತದೆ ಎಂಬುದಾಗಿ ಬರೀತಾನೆ. ಹಾಗಾದರೆ ಇದಕ್ಕೆ ಒಂದು ಬಹು ಗಂಭೀರವಾದ ಕಾರಣ, ಬೋಧಿಸುವುದು ಸುಲಭ, ಆದರೆ ಅದನ್ನು ಕೈಕೊಂಡು ನಡೆಯುವಂಥದ್ದು ಕಷ್ಟ. ಹಾಗಾಗಿ ಆತನು ಹೇಳ್ತಿದ್ದಾನೆ, ಒಂದು ವೇಳೆ ಬೋಧಕ ವರ್ಗವನ್ನೇ ಆತನು ಉದ್ದೇಶಿಸಿ ಆತನು ಇದನ್ನು ಬರೆದಿದ್ರೆ ಆತನು ಹೇಳ್ತಾನೆ, ಅವರೆಲ್ಲರನ್ನ ಆತನು ಸಂಬೋಧಿಸಿ ಹೇಳ್ತಿದ್ದಾನೆ, ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಕಾರಣ, ಒಂದು ಹಿರಿಯರ ಮಾತಿದೆ. ಗುರು ಎನ್ನುವಂಥ ವಿಚಾರಕ್ಕೆ ಬರುವಾಗ, ಯಾರು ಗುರು ಎನ್ನುವಂಥ ಈ ಒಂದು ಪದಕ್ಕೆ ಅನೇಕ ವ್ಯಾಖ್ಯಾನಗಳಿದೆ, ಅನೇಕ ವಿವರಣೆಗಳಿದೆ. ಅದರಲ್ಲಿ ಒಂದು, ನುಡಿದಂತೆ ನಡೆದಾತನೇ ಗುರು ಎಂಬುದಾಗಿ ಹೇಳುವಂಥ ಒಂದು ಮಾತಿದೆ. ನುಡಿದಂತೆ ನಡೆದಾತನು. ಹಾಗಾದರೆ ಇಲ್ಲಿ ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದು ಉಂಟು ಎಂಬುದಾಗಿ ಹೇಳುವಾಗ, ನುಡಿದಂತೆ ನಡೆಯದೇ ಇರುವುದೇ ಇಲ್ಲಿಯ ದೊಡ್ಡ ವಿಚಾರವಾಗ್ತದೆ. ಬೋಧಿಸ್ತೇವೆ, ಆದರೆ ಅದರಂತೆ ನಾವು ನಡೆಯುವುದಿಲ್ಲ. ಒಂದು ವೇಳೆ ಬೋಧನೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳದೇ ಇದ್ದರೆ, ಸೈತಾನನ್ನು ಶೋಧಿಸುವಾಗ ಸುಲಭವಾಗಿ ಪಾಪದಲ್ಲಿ ಬಿದ್ದು ಹೋಗುವ ಸಾಧ್ಯತೆ ಇದೆ. ಹಾಗಾಗಿ ಆತನು ಹೇಳ್ತಾನೆ, ನಾವೆಲ್ಲರೂ ತಪ್ಪುವುದುಂಟು. ನಂತರದಲ್ಲಿ ಆತನು ಹೇಳ್ತಿದ್ದಾನೆ, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು. ಇದು 2ನೇ ವಿಷಯ. ಇಲ್ಲಿ ಶಿಕ್ಷಿತನು ಎನ್ನುವಂಥ ವಿಚಾರವನ್ನು ಬೇರೆ ಬೇರೆ ಆಂಗ್ಲ ಭಾಷೆಯ ಭಾಷಾಂತರಗಳಲ್ಲಿ ಅದನ್ನು ಓದುವಾಗ ಕೆಲವು ಭಾಷಾಂತರ ಹೀಗೆ ಹೇಳ್ತದೆ, ಇಲ್ಲಿ ಶಿಕ್ಷಿತನು ಎನ್ನುವುದಕ್ಕೆ ಪರ್ಫೆಕ್ಟ್ ಮ್ಯಾನ್ ಎಂಬುದಾಗಿ ಹೇಳ್ತಾರೆ. ಇನ್ನು ಕೆಲವು ಭಾಷಾಂತರ ಹೀಗೆ ಹೇಳ್ತದೆ, ಅ ಕಂಪ್ಲೀಟ್ ಮ್ಯಾನ್ ಎಂಬುದಾಗಿ ಹೇಳ್ತದೆ. ಶಿಕ್ಷಿತನು ಎನ್ನುವಂಥ ಏಕವಚನದಲ್ಲಿ ಸಂಬೋಧಿಸಿರುವಂಥ ಈ ಮಾತು, ಅ ಕಂಪ್ಲೀಟ್ ಮ್ಯಾನ್ ಅಥವಾ ಪರ್ಫೆಕ್ಟ್ ಮ್ಯಾನ್. ನಮ್ಮ ದೇಶದಲ್ಲಿ ಒಂದು ಪ್ರಸಿದ್ಧ ವಸ್ತ್ರದ ಒಂದು ಜಾಹೀರಾತು ಬರ್ತದೆ, ರೈಮಂಡ್ ಕಂಪನಿಯ ಜಾಹೀರಾತು. ರೈಮಂಡ್ ಸೂಟಿಂಗ್ಸ್ ದೇಶದಲ್ಲಿ ಬಹಳ ಪ್ರಸಿದ್ಧ. ಆದರೆ ಅವರು ಬಳಸುವಂಥ ಒಂದು ಸ್ಲೋಗನ್ ಇದೆ, ಅ ಕಂಪ್ಲೀಟ್ ಮ್ಯಾನ್. ಆ ರೈಮಂಡ್ ಬಟ್ಟೆಯ ಸೂಟ್ ಹಾಕಿದರೆ ಅ ಕಂಪ್ಲೀಟ್ ಮ್ಯಾನ್. ಆದರೆ ದೇವರ ವಾಕ್ಯ ಬೇರೆ ವಿಧದಲ್ಲಿ ಹೇಳ್ತದೆ, ಒಬ್ಬನ ಮಾತಿನಲ್ಲಿ ತಪ್ಪದಿದ್ದರೆ, ಒಬ್ಬನ ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು. ಒಬ್ಬನ ಮಾತಿನಲ್ಲಿ ತಪ್ಪದಿದ್ದರೆ ಅವನು ಕಂಪ್ಲೀಟ್ ಮ್ಯಾನ್. ಒಬ್ಬನ ಮಾತಿನಲ್ಲಿ ತಪ್ಪದಿದ್ದರೆ ಅವನು ಪರ್ಫೆಕ್ಟ್ ಮ್ಯಾನ್ ಎಂಬುದಾಗಿ ವಾಕ್ಯ ಹೇಳ್ತದೆ. ಪ್ರಿಯರೇ, ಇದು 1-2 ದಿವಸದ ವಿಚಾರವಲ್ಲ. ಇದನ್ನು ಬಹಳ ಗಂಭೀರವಾಗಿ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಅನುದಿನವೂ ನಮ್ಮ ಮಾತಿನಂತೆ ನಡೆಯುವುದಕ್ಕೂ, ಮಾತಿನಲ್ಲಿ ಹತೋಟಿ ಸಾಧಿಸುವುದಕ್ಕೂ ನಾವು ಪ್ರಯತ್ನ ಪಡಲೇಬೇಕಾಗ್ತದೆ. ಇದು ಅನುದಿನವೂ ನಾವು ಅಭ್ಯಾಸಿಸಿ ರೂಢಿಸಿಕೊಳ್ಳಬೇಕಾಗ್ತದೆ. ವಿಶೇಷವಾಗಿ ವಾಕ್ಯದ ಆಧಾರವನ್ನೇ ಇಟ್ಟುಕೊಂಡು ದೇವರ ವಾಕ್ಯ ಯಾವುದನ್ನು ಮಾತನಾಡಲಿಕ್ಕೆ ಹೇಳ್ತದೆ, ದೇವರ ವಾಕ್ಯ ಯಾವುದನ್ನು ಮಾಡಲಿಕ್ಕೆ ಹೇಳ್ತದೆ, ಅದನ್ನು ಗಮನಿಸಿ ಯವನಸ್ಥನು ತನ್ನ ಶುದ್ಧಿ ಮಾಡಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು, ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂಬುದಾಗಿ ಹೇಳಿರುವುದರಿಂದ ನಾವು ಅನುದಿನವೂ ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದಕ್ಕೆ, ಅನುದಿನವೂ ದೇವರ ವಾಕ್ಯವನ್ನು ಗಮನಿಸಿ ಮಾತನಾಡುವುದಕ್ಕೆ
ನಾವು ಅಭ್ಯಾಸ ಮಾಡಲೇಬೇಕು. ಇಲ್ಲಿ ಶಿಕ್ಷಿತನು ಕಂಪ್ಲೀಟ್ ಮ್ಯಾನ್, ಪರ್ಫೆಕ್ಟ್ ಮ್ಯಾನ್ ಎನ್ನುವಂಥ ಈ ಮಾತು ಮನುಷ್ಯರ ಮುಂದೆ ಅಲ್ಲ, ದೇವರ ಮುಂದೆ. ಹಾಗಾದರೆ ದೇವರ ಮುಂದೆ ನಾವು ಯೋಗ್ಯರಾಗಿರುವುದಕ್ಕಾಗಿ ಪ್ರಯಾಸ ಪಡಬೇಕಾದಂಥ ಒಂದು ವಿಷಯವಾಗ್ತದೆ. ಮತ್ತು ಈ ವಾಕ್ಯದಲ್ಲಿ ಮೂರನೇ ಮತ್ತೊಂದು ಸಂಗತಿ ಇದೆ, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಸಮರ್ಥನಾಗಿದ್ದಾನೆ. ಒಬ್ಬ ಮನುಷ್ಯ ಮಾತಿನಲ್ಲಿ ಹತೋಟಿ ಸಾಧಿಸಿದರೆ ಅವನ ದೇಹವನ್ನು ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಶಕ್ತನು. ಇದು ಬಹಳ ವಿಚಿತ್ರವಾದ ಮಾತು. ಕೆಲವರ ಇತರರ ಆಸ್ತಿಯನ್ನು ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ. ರಾಜ್ಯರ ಕಾಲದಲ್ಲಿ ಇತರರ ನೆರೆಯ ರಾಷ್ಟ್ರಗಳ ಭೂಮಿಯನ್ನು ಆಕ್ರಮಿಸಿ ಆ ಭೂಮಿಯನ್ನು ಅಥವಾ ಕೆಲವರು ರಾಜ್ಯಗಳನ್ನೇ ಗೆದ್ದು ರಾಜ್ಯವನ್ನೇ ಸಾಮ್ರಾಜ್ಯಗಳನ್ನೇ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಪಟ್ಟ ಸಂಗತಿಗಳಿದೆ. ಹೀಗೆ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ದೊಡ್ಡ ದೊಡ್ಡ ಯುದ್ಧಗಳಾದದಿದೆ. ಆದರೆ ಈ ವಾಕ್ಯದ ಪ್ರಕಾರ ಒಬ್ಬ ಮನುಷ್ಯ ತನ್ನ ದೇಹವನ್ನು ಸ್ವಾಧೀನ ಮಾಡಿಕೊಳ್ಳುವುದು ಬಹಳ ಕಷ್ಟ ಎನ್ನುವಂಥ ವಿಧದಲ್ಲಿ ಇಲ್ಲಿ ನಮಗೆ ಅರ್ಥವಾಗ್ತದೆ. ಹಾಗಾದರೆ ಒಬ್ಬ ಮನುಷ್ಯ ತನ್ನ ದೇಹವನ್ನು ಸ್ವಾಧೀನ ಮಾಡಿಕೊಳ್ಳುವ ವಿಚಾರಕ್ಕೆ ಬರುವಾಗ ಇಲ್ಲಿ ವಾಕ್ಯ ಹೇಳ್ತದೆ, ಹಾಗಾದರೆ ಒಬ್ಬನ ಮಾತಿನಲ್ಲಿ ತಪ್ಪದಿದ್ದರೆ ಅವನು ತನ್ನ ದೇಹವನ್ನೆಲ್ಲ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಸಮರ್ಥನಾಗಿದ್ದಾನೆ ಎಂಬುದಾಗಿ ಈ ವಾಕ್ಯ ಹೇಳ್ತಾ ಇದೆ. ಹಾಗಾದರೆ ದೇಹವನ್ನು ಹತೋಟಿಯಲ್ಲಿಟ್ಟುಕೊಂಡ ಮನುಷ್ಯ ಈತನೊಬ್ಬ ಪರಿಪೂರ್ಣ ಮನುಷ್ಯ. ದೇಹವನ್ನು ಸರಿಯಾಗಿ ನಿಭಾಯಿಸಬಲ್ಲ ಮನುಷ್ಯ. ಯಾವುದಕ್ಕೆ ತನ್ನ ದೇಹವನ್ನು ಬಿಟ್ಟುಕೊಡಬೇಕು, ಯಾವುದಕ್ಕೆ ಬಿಟ್ಟುಕೊಡಬಾರದು, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರದು, ಯಾವುದನ್ನು ಕುಡಿಯಬೇಕು, ಯಾವುದನ್ನು ಕುಡಿಯಬಾರದು, ಯಾರೊಂದಿಗೆ ಸಾಹಸ ಬೆಳೆಸಬೇಕು, ಯಾರೊಂದಿಗೆ ಸಾಹಸ ಬೆಳೆಸಬಾರದು, ಏನನ್ನು ಮಾತನಾಡಬೇಕು, ಏನನ್ನು ಮಾತನಾಡಬಾರದು, ಏನನ್ನು ನೋಡಬೇಕು, ಏನನ್ನು ನೋಡಬಾರದು, ಯಾವುದನ್ನು ಕೇಳಿಸಿಕೊಳ್ಳಬೇಕು, ಅದು ಯಾವುದನ್ನು ಕೇಳಿಸಿಕೊಳ್ಳಬಾರದು, ಯಾವ ಜಾಗದಲ್ಲಿ ಇರಬೇಕು, ಯಾವ ಜಾಗದಲ್ಲಿ ಇರಬಾರದು. ಹಾಗಾದರೆ ದೇಹವನ್ನು ಸ್ವಾಧೀನ ಮಾಡಿಕೊಳ್ಳುವಂಥದ್ದು. 6ನೇ ವಚನಕ್ಕೆ ಬಂದರೆ ಗೊತ್ತಾಗ್ತದೆ. ನಾಲಿಗೆ ವಿಚಾರದಲ್ಲಿ ಮಾತನಾಡ್ತಾನೆ, ಹೇಳ್ತಾನೆ, ಕೆಲವು ಉದಾಹರಣೆಗಳೊಂದಿಗೆ ಹೇಳ್ತಾನೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ, ಸಣ್ಣ ಕಿಡಿ ದೊಡ್ಡ ಕಾಡನ್ನು ಉರಿಸುತ್ತದೆ ಅಂತ ನಂತರ ಹೇಳ್ತದೆ. ನಾಲಿಗೆಯು ಕಿಚ್ಚೆ, ಆ ಸಣ್ಣ ಕುಡಿಯಂತೆ, ಆ ಸಣ್ಣ ಕಿಡಿಯಂತೆ, ಕಾಡನ್ನೇ ಉರಿಸುವ ಕಿಡಿಯಂತೆ ನಾಲಿಗೆಯು ನಮ್ಮ ದೇಹದಲ್ಲಿ ಕಿಚ್ಚೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನಂತರದಲ್ಲಿ ನಾಲಿಗೆಯು ಅಧರ್ಮಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ. ನಾಲಿಗೆನ ಏನೋ ಎಂಬುದಾಗಿ ನೆನೆಸೋದಕ್ಕೆ ನಾವು ಹೋಗೋದು ಬೇಡ. ಆದರೆ ವಾಕ್ಯ ಹೇಳ್ತದೆ, ನಮ್ಮ ನಾಲಿಗೆ ನಮ್ಮ ಅಂಗಾಂಗಗಳ ಮಧ್ಯೆ ಇದು ಅಧರ್ಮ ಲೋಕ ರೂಪವಾಗಿದೆ ಅಂತೆ. ಇದನ್ನು ಹೇಳಿ ಮುಂದೆ ಹೇಳ್ತಾನೆ, ಅದು ದೇಹವನ್ನೆಲ್ಲ ಕೆಡಿಸ್ತದೆ. ನಾಲಿಗೆ ಮನುಷ್ಯನ ದೇಹವನ್ನೆಲ್ಲ ಕೆಡಿಸ್ತದೆ ಎಂಬುದಾಗಿ ಬರ್ತಾರೆ. ಮತ್ತೆ ಇನ್ನೂ ಭೀಕರವಾಗಿ ಹೇಳುವಂಥದ್ದು, ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚ ಎಂಬ ಚಕ್ರಕ್ಕೆ ಬೆಂಕಿ ಹತ್ತಿಸ್ತದೆ. ನಾಲಿಗೆ ಇನ್ನೊಂದು ಘೋರ ಸ್ಥಿತಿ, ಅದು ನರಕ ಎಂಬ ಬೆಂಕಿಯನ್ನು ಹತ್ತಿಸಿಕೊಳ್ತದಂತೆ ಮತ್ತು ಪ್ರಪಂಚದ ಚಕ್ರಕ್ಕೆ ಬೆಂಕಿ ಹತ್ತಿಸ್ತದಂತೆ. ಪ್ರಿಯರೇ, ಹಾಗಾದರೆ ದೇಹವನ್ನು ಹತೋಟಿ ಮಾಡಿಕೊಳ್ಳುವುದಕ್ಕೆ ನಾಲಿಗೆ ಹತೋಟಿ ಮಾಡುವುದೇ ಪ್ರಾಮುಖ್ಯ ಎಂಬುದಾಗಿ ಈ ವಾಕ್ಯಗಳ ತಾತ್ಪರ್ಯವಾಗಿದೆ. ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಕ್ಕೆ ದೇವರ ಆತ್ಮ ನಮ್ಮನ್ನು ಬಲಪಡಿಸಲಿ. ನಮ್ಮ ನಾಲಿಗೆ ಮೇಲೆ ಹತೋಟಿ ಸಾಧಿಸಿ ದೇಹವನ್ನು ಸ್ವಾಧೀನಪಡಿಸಿಕೊಂಡು ದೇವರ ನೀತಿಯಲ್ಲಿ ಹೋಗುವುದಕ್ಕಾಗಿ ದೇವರಾತ್ಮ ನಮ್ಮನ್ನು ಬಲಪಡಿಸುವಂತೆ ನಾವು ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಮಗೆ ಒದಗಿಸಿದ ಅಮೂಲ್ಯವಾದ ವಾಕ್ಯಕ್ಕಾಗಿ ಸ್ತೋತ್ರ. ಕರ್ತನೆ, ಬೋಧಕರಾದ ನಾವು ಅನೇಕ ವಿಷಯಗಳಲ್ಲಿ ತಪ್ಪುವರು ಎಂಬುದಾಗಿ ಹೇಳಿದೆಯಲ್ಲ, ಇದನ್ನು ನಾವು ಒಪ್ಪಿಕೊಳ್ತೇವೆ ಸ್ವಾಮಿ. ನುಡಿದಂತೆ ನಾವು ನಡಿಲಿಲ್ಲ ಎಂಬುದನ್ನು ಒಪ್ಪಿಕೊಳ್ತೇವೆ. ನುಡಿದಂತೆ ನಡೆದವನು ಕರ್ತನಾದ ಯೇಸುವೆ ನೀನು ಮಾತ್ರ ಎಂಬುದನ್ನು ನಾವು ಒಪ್ಪಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಒಬ್ಬನ ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ಆತನೊಬ್ಬ ಕಂಪ್ಲೀಟ್ ಮನುಷ್ಯನು, ಆತನೊಬ್ಬ ಪರಿಪೂರ್ಣ ಮನುಷ್ಯನು, ಪರ್ಫೆಕ್ಟ್ ಮ್ಯಾನ್ ಎಂಬುದಾಗಿ ವಾಕ್ಯದಲ್ಲಿ ಹೇಳಿದೆಯಲ್ಲ ಸ್ವಾಮಿ. ಕರ್ತನೆ, ಹಾಗಾದರೆ ಮಾತಿನಲ್ಲಿ ತಪ್ಪದೆ ನಡೆಯುವಂಥ ಕೃಪೆಯನ್ನು ಅನುಗ್ರಹಿಸು. ಮಾತಿನಲ್ಲಿ ತಪ್ಪಿ ಕರ್ತ ನಾವು ದೋಷಿಗಳು, ಕರ್ತ ದ್ರೋಹಿಗಳಾಗಿದ್ದೇವೆ, ನಮ್ಮನ್ನು ಕ್ಷಮಿಸೆಂದು ನಾವು ಕೇಳಿಕೊಳ್ತೇವೆ. ಕರ್ತನೆ, ಹೌದು, ನಾವು ಮಾತಿನಲ್ಲಿ ತಪ್ಪದಿದ್ದರೆ ನಮ್ಮ ದೇಹವನ್ನೆಲ್ಲ ಸ್ವಾಧೀನ ಪಡಿಸಿಕೊಳ್ಳುವುದಕ್ಕೆ ಸಮರ್ಥರಾಗಿದ್ದೇವೆ ಎಂಬುದಾಗಿ ನೀನು ಹೇಳಿದ್ದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನಾವು ನಮ್ಮ ದೇಹವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿ ಮಾತಿನಲ್ಲಿ ತಪ್ಪದಿರುವುದಕ್ಕೆ ಕೃಪೆ ಕೊಡು ದೇವರೇ. ನಮ್ಮ ನಾಲಿಗೆ ನಾವು ಅದೊಂದು ಕಿಚ್ಚಾಗಿಯೂ ಅಧರ್ಮಲೋಕ ರೂಪವಾಗಿಯೂ ದೇಹವನ್ನೆಲ್ಲ ಕೆಡಿಸುವಂಥದ್ದಾಗಿಯೂ ನರಕದಿಂದ ಬೆಂಕಿಯನ್ನು ಹೊತ್ತಿಸಿಕೊಂಡು ಪ್ರಪಂಚ ಚಕ್ರಕ್ಕೆ ಬೆಂಕಿ ಹತ್ತಿಸುವಂಥ ಒಂದು ಅಂಗವಾಗಿ ನಮ್ಮ ಒಳಗೆ ಇರುವುದನ್ನು ಕರ್ತ ನಾವು ಗ್ರಹಿಸಿ ನಾಲಿಗೆ ವಿಚಾರದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದಕ್ಕೆ ನಮಗೆ ಕಲಿಸಿಕೊಡು ಸ್ವಾಮಿ. ಅಪ್ಪ, ದೇವರಾತ್ಮನ ಬಲದಿಂದ ನಿನಗೆ ತಕ್ಕದ್ದನ್ನು ಮಾತನಾಡೋದಕ್ಕೆ ಕಲಿಸಿಕೊಡು. ಇತರರೊಂದಿಗೆ ನಿನ್ನ ನೀತಿಗೆ ಅನುಸಾರವಾಗಿ ಮಾತನಾಡೋದಕ್ಕೆ ನಮಗೆ ಕಲಿಸಿಕೊಡು. ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಕರ್ತನೆ. ಈ ವಿಷಯದಲ್ಲಿ ನಮ್ಮೊಳಗೆ ದೇವರ ಭಯ ಉಂಟಾಗಲಿ. ನಮ್ಮ ನಿನ್ನ ಕರೆಗಳಿಗೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.